ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಡೈರೆಕ್ಟ್ ವಿಷಯಕ್ಕೆ ಬರೋಣ ಇವಾಗ. ಸೊ ಕಲರ್ಸ್ ಕಾರ್ಡ್ ಒಂದು ಪ್ರೋಮ್ ಬಿಟ್ಟಿದ್ದಾರೆ. ಆ ಪ್ರೋಮದಲ್ಲಿ ತೋರಿಸೋದು ಏನಪ್ಪ ಅಂತಂದರೆ, ಅದರ ಒಂದು ಮೇಲೆ ಒಂದು ಜಗಳ ತೋರಿಸಿರೋದು. ಅದು ಯಾರ್ಯಾರ ಮಧ್ಯೆ ಅಂದರೆ ಉಗ್ರ ಮಂಜು ಮತ್ತು ರಜತ್ ಅವ್ರ ಮಧ್ಯೆ. ಸೊ ಅಂದರೆ ಏನು ಗೊತ್ತಾ, ನನ್ನ ಪ್ರಕಾರ ತ್ರಿವಿಕ್ರಮದು ಕೂಡ ಸ್ವಲ್ಪ ಕೈವಾಡ ಅಂದರೆ ಫಿಸಿಕಲ್ ಟಾಸ್ಕ್ಗಳು ಅಂತ ಅಂದಾಗ, ಸೊ ಡೆಫಿನೆಟ್ಲಿ ನೀವು ನೋಡಿದ್ರೆ ತ್ರಿವಿಕ್ರಮ ಸ್ವಲ್ಪ ಅಂದರೆ ಏನು ಗೊತ್ತಾ, ಸ್ವಲ್ಪ ಜಾಸ್ತಿ ಹೈಪ್ ಆಗಿ ಆಡ್ತಾ ಇರ್ತಾರೆ. ಅದರಲ್ಲೂ ಕೂಡ ಈ ಸತಿನೂ ಅಂದರೆ ಈ ವಾರದ ಒಂದು ಟಾಸ್ಕಲ್ಲಿ ನೋಡಿದರೆ ಉಗ್ರ ಮಂಜು, ತ್ರಿವಿಕ್ರಮ್ ಮತ್ತು ಧನರಾಜ್ 3 ಜನ ಕೂಡ ಒಂದು ಟೀಮಲ್ಲಿ ಇರ್ತಾರೆ. ಸೊ ಇನ್ನೊಂದು ಟೀಮಲ್ಲಿ ಬಂದು ಮೋಕ್ಷಿತ್ ಅವ್ರ ಟೀಮಲ್ಲಿ ಬಂದು ರಜತ್, ಧನರಾಜ್, ಇದು ರಜತ್, ಹನುಮಂತ, ಶಿಶಿರ್ ಅವರು ಇರ್ತಾರೆ. ಸೊ ಕ್ಲಿಯರ್ ಆಗಿ ಮಾತಾಡೋಣ ಏನೇನಾಯಿತು ಅಂದರೆ, ಫಸ್ಟ್ ಯಾರು ಮೂವ್ ಮಾಡಿದ್ದು ಅಂದರೆ ಫಸ್ಟ್ ಫಿಸಿಕಲಿ ಅಟ್ಯಾಕ್ ಮಾಡಿದ್ದು ಯಾರು, ಅದಾದಮೇಲೆ ರಜತ್ ಅವ್ರು ಕೂಡ ಒಂದು ಮಾತು ಹೇಳ್ತಾರೆ ಅಂದರೆ, ನನ್ನ ಮೇಲೆ ಯಾರಾದರೂ ಬಿದ್ದರೆ ಅವ್ರು ತಲೆ ಬುರುಡೆ ಹೊಡಿತೀನಿ ಅಂದ್ಬಿಟ್ಟು. ಅದಕ್ಕೆ ಉಗ್ರ ಮಂಜು ಅವರು ಸ್ವಲ್ಪ ಜಾಸ್ತಿ ರಿಯಾಕ್ಟ್ ಮಾಡ್ತಾರೆ. ಯಾಕಂದ್ರೆ ಅವ್ರು ರಿಯಾಕ್ಟ್ ಮಾಡಿದ್ದು ಕೂಡ ಕರೆಕ್ಟ್ ಆಗಿದೆ. ಯಾಕಂದ್ರೆ ತಲೆ ಬುರುಡೆ ಹೊಡಿತೀನಿ ಅಂತ ಹೇಳಿದಾಗ ಅಪೋಸಿಟಲ್ಲಿರೋ ಯಾರು ಕೂಡ ಸುಮ್ಮನೆ ಇರಲ್ಲ. ಮಾತುಗಳಿಂದ ಅಂದರೆ ಗೊತ್ತಾ, ಮಾತುಗಳು ಜಾಸ್ತಿ ಆಗುತ್ತೆ, ವಾದ ಆಗುತ್ತೆ, ಜಗಳ ಕೂಡ ಆಗುತ್ತೆ. ಅದೇ ರೀತಿಯಾಗಿ ಆಗಿರೋದು. ಸೊ ಏನೇನಾಯಿತು ಕ್ಲಿಯರ್ ಆಗಿ ಮಾತಾಡೋಣ. ಸೊ ಗೈಸ್, ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಅದೇ ರೀತಿಯಾಗಿ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಹಾಕೊಳ್ಳಿ. ಸೊ ಗೈಸ್, ಗೈಸ್ ಅದೇ ರೀತಿಯಾಗಿ ನಿಮ್ಮೊಬ್ಬ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೋಡೋಣ ಯಾರಿಗೆ ಜಾಸ್ತಿ ಜನ ಫ್ಯಾನ್ಸ್ ಇದ್ದೀರಾ ಅಂತ. ಸೊ ಮೇ ಬಿ ತ್ರಿವಿಕ್ರಮ್ ಅಂತ ಮೋಕ್ಷಿತ ಅವರಿಬ್ಬರಲ್ಲಿ ಜಾಸ್ತಿ ಜನ ಫ್ಯಾನ್ಸ್ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ತಿಳಿಸಿ, ಮೋಕ್ಷಿತ, ತ್ರಿವಿಕ್ರಮ್, ಹನುಮಂತ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ತಿಳಿಸಿ, ನೋಡೋಣ. ಓಕೆ ಗೈಸ್, ಅಂದರೆ ಇವಾಗ ಪ್ರೋಮೋಗೆ ಅಂತ ಬಂದರೆ, ಪ್ರೋಮೋದಲ್ಲಿ ಮೊದಲು ಏನು ಗೊತ್ತಾ, ಬಿಗ್ ಬಾಸ್ ಅವರು ಟಾಸ್ಕ್ ಕೊಟ್ಟಿರ್ತಾರೆ. ಟಾಸ್ಕ್ ಹೆಸರು ಏನಂತಂದರೆ ಮಣ್ಣಿನ ಅಸ್ತ್ರ ಅಂತ. ಸೊ ಅಂದರೆ ಏನು ಗೊತ್ತಾ, ನೀವು ಫೋಟೋದಲ್ಲಿ ನೋಡ್ತಾ ಇದ್ರೆ ಅಂದರೆ ಸ್ವಲ್ಪ ಊದು ಕುಲ್ಮೆಗಳ ಥರ ಮೇಲ್ಗಡೆ ಹಾಕಿದ್ದಾರೆ. ಸೊ ಅದರಲ್ಲಿ ಅಂತ ಏನಂತಂದರೆ, ಬಿಗ್ ಬಾಸ್ ಅವರು ಕಾಲಕ್ಕೆ ಅಂದರೆ ಟೈಮ್ ಆಗ್ತಾ ಇದ್ದಂಗೂ ಕೂಡ ಅದರಿಂದ ಸ್ವಲ್ಪ ಮಣ್ಣು ಅಂದರೆ ಏನು ಗೊತ್ತಾ, ಸ್ವಲ್ಪ ಮಣ್ಣನ್ನು ಕಳಿಸ್ಕೊಡ್ತಾರೆ. ಸೊ ಅದನ್ನು ನೀವು ಫೋಟೋದಲ್ಲಿ ನೋಡ್ತಾ ಇದ್ದರೆ, ಮೋಕ್ಷಿತ ಅಂದರೆ ಗೈಸ್ ಏನು ಗೊತ್ತಾ, ಮೊದಲೇ ಆದಂಥ ಟೀಮಲ್ಲಿ ಮೋಕ್ಷಿತ ಟೀಮಲ್ಲಿ ಬಂದರೂ 5 ಜನ ಇರ್ತಾರೆ. ಶೋಭಾ ಅವರು, ಅದಾದಮೇಲೆ ಚೈತ್ರ ಅವರು ಇರ್ತಾರೆ, ಹನುಮಂತ, ಶಿಶಿರ್ ಅವರು ಇರ್ತಾರೆ. ಅದಾದಮೇಲೆ ಅಪೋಸಿಟ್ ಟೀಮಲ್ಲಿ ಮಿಕ್ಕಿರುವಂಥ ಎಲ್ಲ ಕಂಟೆಸ್ಟೆಂಟ್ಗಳು ಅದರಲ್ಲಿ ಇರ್ತಾರೆ, ಒಂದು 6 ಜನ ಅನಿಸುತ್ತೆ. ಸೊ ಇವ್ರ ಟೀಮಲ್ಲಿ ಬಂದು 5 ಜನ ಇರ್ತಾರೆ. ಬಟ್ ಇದು ಅಂದರೆ ಏನು ಗೊತ್ತಾ, ಮಣ್ಣು ಕಲೆಕ್ಟ್ ಮಾಡೋಕ್ಕೆ ಟೋಟಲ್ ಬಂದು ಪ್ರತಿಯೊಂದು ತಂಡದಿಂದನೂ ಕೂಡ ಅಷ್ಟೊತ್ತು ಇಬ್ಬರು ಜನ ಗಂಡ್ಮಕ್ಳು ಹೋಗಬೇಕಾಗುತ್ತೆ. ಸೊ ಫೋಟೋದಲ್ಲಿ ನೋಡಿದ್ರೆ ಉಗ್ರ ಮಂಜೂರ್ ತಂಡದಿಂದ ಧನರಾಜ್ ಮತ್ತು ತ್ರಿವಿಕ್ರಮ್ ಬಂದಿದ್ದಾರೆ. ಹಾಗೆ ಅವ್ರ ಅಪೋಸಿಟ್ ತಂಡ ಅಂದರೆ ಮೋಕ್ಷಿತ್ ಅವ್ರ ತಂಡದಿಂದ ಇವರು ರಜತ್ ಅವರು ಮತ್ತು ಹನುಮಂತ್ ಅವರು ಬಂದಿದ್ದಾರೆ. ಸೊ ಅಂದರೆ ಏನು ಗೊತ್ತಾ, ಬಿಗ್ ಬಾಸ್ ಅವರು ಮೇಲ್ಗಡೆಯಿಂದ ಮಣ್ಣೆ ಕಳಿಸ್ಕೊಡ್ತಾರೆ. ಆ ಮಣ್ಣನ್ನು ಎತ್ಕೊಂಡು ಹೋಗ್ಬಿಟ್ಟು ಅಂದರೆ ಅವ್ರಿಗಂತ ಒಂದು ಸಪ್ರೇಟ್ ಒಂದು ಟೇಬಲ್ ಕೊಟ್ಟಿರ್ತಾರೆ, ಅದು ಮೂಲೆಯಲ್ಲಿ ಇಟ್ಟಿರ್ತಾರೆ, ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಸೊ ಆ ಟೇಬಲ್ ಹತ್ರ ಏನು ಗೊತ್ತಾ, ಅವರೇ ತಂಡದಲ್ಲಿರುವಂಥ 2 ಜನ ಹೆಣ್ಮಗಳನ್ನ ನಿಲ್ಲಿಸಿರ್ತಾರೆ. ಸೊ ಅಂದರೆ ಮೋಕ್ಷಿತ್ ಅವ್ರ ತಂಡ ಅಂತ ಬಂದಾಗ, ಮೋಕ್ಷಿತ್ ತಂಡದಲ್ಲಿ ಮಿಕ್ಕಂಥ ಹೆಣ್ಮಕ್ಳು ಯಾರು ಅಂತಂದು ಶೋಭಾ ಅವರು ಮತ್ತು ನಮ್ಮ ಚೈತ್ರ ಅವರು ಅಂದರೆ ಅವರಿಬ್ಬರು ಸೇರ್ಕೊಂಡ್ಬಿಟ್ಟು ಅಂದರೆ ಬಿಗ್ ಬಾಸ್ ಅವ್ರು ಏನು ಗೊತ್ತಾ, ಈ ಟಾಸ್ಕಲ್ಲಿ ಬಿಗ್ ಬಾಸ್ ಮಣ್ಣು ಕಳಿಸ್ಕೊಡ್ತಾರೆ. ಸೊ ಗಂಡು ಮಕ್ಕಳು 2 ಜನ ಹೋಗಿ ಮಣ್ಣನ್ನು ತಗೊಂಬಂದು ಹೆಣ್ಮಕ್ಳ ಹತ್ರ ಕೊಡಬೇಕಾಗುತ್ತೆ. ಇನ್ನು 2 ಜನ ಟೇಬಲ್ ಹತ್ರ ನಿಂತ್ಕೊಂಡವ್ರತ್ತ. ಸೊ ಅವ್ರು ಬಂದು ಬಿಗ್ ಬಾಸ್ ಹೇಳೋಂಥ ಅಂದರೆ ಅವ್ನು ಶೇಪ್ ಏನಿರುತ್ತಲ್ಲ, ತಟ್ಟೆ ಶೇಪ್ ಆಗ್ಬೋದು, ಅಥವಾ ಸೌಟಿನ ಶೇಪ್ ಆಗ್ಬೋದು, ಅಥವಾ ರೌಂಡ್ ಆಗಿರೋ ಶೇಪ್ ಆಗ್ಬೋದು. ಸೊ ಅಂದರೆ ಬಿಗ್ ಬಾಸ್ ಅವ್ರು ಯಾವ ರೀತಿ ಶೇಪ್ಗಳನ್ನ ಹೇಳ್ತಾರೋ, ಸೊ ಆ ರೀತಿ ಶೇಪ್ನ ಮಾಡಿ ಇಡಬೇಕಾಗತ್ತೆ ಅವರು. ಸೊ ಮೇ ಬಿ ಅದ್ರ ಯಾವ ಥರ ಶೇಪ್ ಮಾಡಿ ಇಟ್ಟಿರ್ತಾರೆ, ಆ ಶೇಪ್ನ ಕಾಪಾಡ್ಕೊಳ್ಳೋದು ಕೂಡ ಅವ್ರದ್ದೇ ಒಂದು ಕೆಲಸ ಅಂತ ಅನ್ಸುತ್ತೆ. ಇನ್ಫ್ಯಾಕ್ಟ್ ನೀವು ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ, ನೀವು ಅಂದರೆ ಹೋದ ಸೀಸನಲ್ಲಿ ನೋಡಿದ್ರಲ್ಲ, ಒಂದು ಹಳ್ಳಿ ಟಾಸ್ಕ್ ಕೊಟ್ಟಿತ್ತಲ್ಲಪ್ಪ, ಸಂಗೀತ ಮತ್ತು ಇವರು ವಿನಯ್ ಅವರ ಮನೆತನ ಅಂದ್ಬಿಟ್ಟು. ಯಾಕಂದರೆ ಅಲ್ಲಿ ತುಂಬ ಫಿಸಿಕಲ್ ಟಾಸ್ಕ್ ಆಗಿತ್ತು. ಇನ್ಫ್ಯಾಕ್ಟ್ ಸಂಗೀತ ಅವರಿಬ್ಬರ ಮಧ್ಯೆ ವಾದಗಳು ಕೂಡ ಜಾಸ್ತಿ ಆಗಿದ್ದು. ಅದೇ ಒಂದು ವಾರದಲ್ಲಿ ಕಿಚ್ಚ ಸುದೀಪ್ ಅವ್ರು ಬಂದು ಅಂದರೆ ಆ ವಾರದ ಕಿಚ್ಚನ ಚಪ್ಪಲಿನ ಒಂದು ಬಳೆ ಕೊಡ್ತಾರೆ ನೋಡಿ, ಎಕ್ಸಾಕ್ಟ್ಲಿ ಅದೇ ಥರ ಸೇಮ್ ಟಾಸ್ಕ್ ಇದು ಕೂಡ. ಬಿಗ್ ಬಾಸ್ ಅವ್ರು ಮಣ್ಣನ್ನು ಕಳಿಸ್ಕೊಡ್ತಾರೆ, ಒಂದು ಶೇಪ್ ಮಾಡಬೇಕಾಗತ್ತೆ ಅಷ್ಟೇ. ಸೊ ಇದರಲ್ಲಿ ಮಾತುಗಳು ತುಂಬ ಬಂತು. ಅಂದರೆ ಗೈಸ್, ನನ್ನ ಪ್ರಕಾರ ಜಗಳ ಸ್ಟಾರ್ಟ್ ಆಗಿದ್ದು ಫಸ್ಟ್ಲಿ ಯಾರು ಗೊತ್ತು, ಉಗ್ರ ಮಂಜೂರ್ ತಂಡದಿಂದನೇ ಅಂತ ಅನ್ಸುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಫೋಟೋದಲ್ಲೂ ಕೂಡ. ಅಂದರೆ ಏನು ಗೊತ್ತು, ರಜತ್ ಅವ್ರಿಗೆ ಫಸ್ಟ್ ಮಣ್ಣು ಸಿಕ್ಕಿದೆ. ಸೊ ಅವ್ರು ಬಂದು ಕೆಳಗಡೆ ಬಿದ್ದಿದ್ದಾರೆ. ಅವ್ರ ಮೇಲ್ಗಡೆ ಧನರಾಜ್ ಮತ್ತು ತ್ರಿವಿಕ್ರಮ್ ಅಂದರೆ ಅವರಿಬ್ಬರು ಕೂಡ ಬಿದ್ದಿದ್ದಾರೆ. ಸೊ ಗೈಸ್, ಅಂದರೆ ಮಣ್ಣು ಕಿತ್ಕೊಳ್ಳೋಕೆ ಹೋಗ್ತಾ ಇದೀವಿ ಅಂತ ಅಂದಾಗ ಡೆಫಿನೆಟ್ಲಿ ಒಬ್ಬರ ಮೇಲೆ ಒಬ್ಬರು ಫಿಸಿಕಲಿ ಹೋಗಲೇಬೇಕಾಗುತ್ತೆ. ಬಟ್ ರಜತ್ ಅವರು ಸ್ವಲ್ಪ ಜಾಸ್ತಿ ಹೈಪಾಗಿ ತಲೆ ಬೋರ್ಡೆಲ್ಲ ಹೊಡೆಯುವಂತ ಮಾತಾಡಿದ್ದೇನಿದೆ ನೋಡಿ, ನನ್ನ ಪ್ರಕಾರ ತಪ್ಪೋದು. ಅಂದರೆ ಅಷ್ಟೊಂದೆಲ್ಲ ಫಿಸಿಕಲಿ ಅಂದರೆ ಅಷ್ಟೊಂದೆಲ್ಲ ಹೈಪಾಗಿ ಆಟ ಆಡೋದು ಬೇಡ. ರಜತ್ ಅವ್ರು ಏನು ಗೊತ್ತಾ, ನೀವು ಫಸ್ಟ್ಲಿ ಅಂದರೆ ನೀವು ಮೊದಲು ಕೂಡ ನೋಡಿದ್ರೆ ಗೋಲ್ಡ್ ತೋರಿಸೋ ಜೊತೆಗೆ ಆ ಒಂದು ಜಗಳ ಆಗಿದ್ದು ಕೂಡ ಇದೇ ಕಾರಣಕ್ಕಾಗಿ. ಅಂದರೆ ಒಂದು ಬಾಲ್ ಟಾಸ್ಕ್ ಏನಿತ್ತಲ್ಲಪ್ಪ, ಅಂದರೆ ಹೋದ ವಾರದಲ್ಲಿ ಸಡೆ ಅಂತ ಅನ್ನೋದಾಯಿತು, ಮತ್ತು ನನ್ನ ಮಗನೇ ಅನ್ನೋವಂಥದ್ದಾಯಿತು, ಅದಾಗಿತ್ತಲ್ಲ. ಆ ಮಾತುಗಳು ಕೂಡ ಅಂದರೆ ಈ ಥರದ ಒಂದು ಫಿಸಿಕಲ್ ಟಾಸ್ಕಲ್ಲೇ ಬಂದಿದ್ದು. ಇವಾಗಲೂ ಕೂಡ ಅದೇ ರೀತಿ ಫಿಸಿಕಲ್ ಟಾಸ್ಕಲ್ಲಿ ತಲೆ ಬಿಡ ಹೊಡಿತೀನಿ ನಿಂದು ಅಂತಂದು ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಡೆಫಿನೆಟ್ಲಿ ಅಪೋಸಿಟ್ ಟೀಮಲ್ಲಿರೋ ಯಾರು ಕೂಡ ಇಷ್ಟ ಆಗಲ್ಲ ಅದು. ನೀವು ನೋಡಿದ್ರೆ ಕತ್ತಿಗಳನ್ನ ಏನು ಇಟ್ಟಿರ್ತಾರಲ್ಲ, ಅಲ್ಲಿ ಒಂಥರ ಇಟ್ಟಿರ್ತಾರಲ್ಲ, ಅದ್ರ ಮೇಲೆ ಕೂಡ ಹೋಗ್ಬಿಟ್ಟು ಬೀಳ್ತಾರೆ ತುಂಬ ಜನಗಳು. ಅದು ಅಂದರೆ ತುಂಬ ಶಾರ್ಪಾಗಿ ಕೂಡ ಇರುತ್ತೆ. ಅಂದರೆ ತುಂಬಾ ಏನಪ್ಪ, ಸ್ವಲ್ಪ ಡೇಂಜರಸ್ ಗೇಮ್ ಪ್ಲೇ ಕೂಡ ಅದು. ಇಲ್ಲಿ ಫೋಟೋದಲ್ಲಿ ನೋಡ್ತಾ ಇದ್ರೆ ನೀವು ಕ್ಲಿಯರಾಗಿ ಕಾಣಿಸ್ತಿದೆ ನಿಮಗೆ. ಸೊ ಮೇ ಬಿ ಫಸ್ಟ್ ಅಂದರೆ ಏನು ಗೊತ್ತಾ, ಫಸ್ಟ್ ಮಣ್ಣು ಸಿಕ್ಕಿರ್ ಬಂದು ರಜತ್ ಮತ್ತು ಹನುಮಂತ್ ಅವರಿಬ್ಬರಿಗೂ ಸಿಕ್ಕಿದೆ. ಸೊ ಅದಾದಮೇಲೆ ಧನರಾಜ್ ಮತ್ತು ತ್ರಿವಿಕ್ರಮ್ ಅಂದರೆ ಅವರಿಬ್ಬರು ಬಂದುಬಿಟ್ಟು ಆ ಮಣ್ಣನ್ನು ಕಿತ್ಕೊಳ್ಳೋಕೆ ನೋಡಿದರೆ, ಸೊ ಅಂತ ಕಿತ್ಕೊಳ್ಳೋಕೆ ನೋಡಿದ್ರೆ ಅಂತಂದರೆ ಸೊ ಡೆಫಿನೆಟ್ಲಿ ಫಿಸಿಕಲ್ ಟಚ್ ಆಗುತ್ತೆ. ಅದಕ್ಕೆ ರಜತ್ ಅವ್ರು ರಿಯಾಕ್ಟ್ ಮಾಡಿದ್ದಾರೆ. ಅದಾದಮೇಲೆ ಮಾತುಗಳು ಕಂಟಿನ್ಯೂಸ್ ಆಗಿದೆ. ಇನ್ಫ್ಯಾಕ್ಟ್ ಏನು ಗೊತ್ತಾ, ಆ ಟಾಸ್ಕ್ ಮುಗಿದ್ಮೇಲೆ ಮನೆ ಒಳಗಡೆ ಹೋದ್ಮೇಲೂ ಕೂಡ ಮಾತುಗಳು ಅಂದರೆ ಅದೇ ರೀತಿ ಕಂಟಿನ್ಯೂಸ್ ಆಗಿ ಇದೆ. ಯಾಕಂದರೆ ಟಾಸ್ಕ್ ಆಗಿದ್ದು ಬಂದು ಗಾರ್ಡನ್ ಏರಿಯಾದಲ್ಲಿ, ಇವರೆಲ್ಲಪ್ಪ ಲಿವಿಂಗ್ ಏರಿಯಾದಲ್ಲಿ ಹೋದ್ಮೇಲೂ ಕೂಡ ಮಾತುಗಳನ್ನ ಆಡ್ತಾಯಿದ್ರು. ಅಲ್ಲಿ ರಜತ್ ಅವರು ಹೇಳಿದ ಸ್ಟೇಟ್ಮೆಂಟ್ ಏನಂತಂದರೆ, ರಜತ್ ಅವ್ರು ಹೇಳ್ತಾ ಅಂದರೆ ಸುಮ್ಮನೆ ಖಾಲಿ ಪ್ಲೇ ತುಂಬಿಟ್ಟು ನೀವು ಬಂದಿದ್ರೆ ಇಲ್ಲಿವರೆಗೂ ಒಂದು 55-60 ಏನಾಯ್ತಲ್ಲ ಇದರೊಳಗೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಉಗ್ರ ಮಂಜು ರಿಪ್ಲೈ ಏನಂತಂದರೆ, ನಾವು ಸುಮ್ಮನೆ ಖಾಲಿ ಪ್ಲೇ ಇದ್ಕೊಂಡು 55 ಅಂದರೆ 50-60 ದಿನ ಇದ್ಕೊಂಡು ಬರೋಕ್ಕಾಗಲ್ಲ, ನಾವು ಏನಾದರೂ ಮಾಡಿಬಿಟ್ಟೇ ಬಂದಿದ್ದೀವಿ ಅಂತ. ಅದಕ್ಕೆ ರಜತ್ ಅವ್ರ ರಿಪ್ಲೈ,
ಅಂದರೆ ಏನು ಗೊತ್ತಾ, ಇಲ್ಲಿವರೆಗೂ ಒಂದು ಲೆಕ್ಕ, ಇನ್ನು ಮುಂದೆ ಒಂದು ಲೆಕ್ಕ ಇರುತ್ತೆ ಅಂತ ನಮ್ಮ ಕಿಚ್ಚ ಸುದೀಪ್ ಅವರ ಮಾಣಿಕ್ಯ ಚಿತ್ರದ ಒಂದು ಡೈಲಾಗ್ ಹೊಡಿತಾರೆ. ಸೊ ತುಂಬ ಚೆನ್ನಾಗಿತ್ತು. ಏನಕ್ಕೆ ಅಂತಂದರೆ, ನೀವು ತ್ರಿವಿಕ್ರಮ್ ಅವರು ಕೂಡ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಜಾಸ್ತಿ ಹೈಪ್ ಆಗ್ತಾರೆ. ಉಗ್ರಂ ಮಂಜು ಅವರು 2-3 ಸತಿ ಎತ್ತು ಬಿಸಾಕಿದ್ದಾರೆ ಫಿಸಿಕಲ್ ಟಾಸ್ಕಲ್ಲಿ. ಆ ಒಂದು ರಾಜಕೀಯ ಟಾಸ್ಕಲ್ಲಿ ಕೂಡ ಎತ್ತಿ ಬಿಸಾಕ್ತಾರೆ. ಮತ್ತು ಇನ್ನೂ ಒಂದು ಯಾವುದಪ್ಪ ಒಂದು ವಾಟರ್ನ ಸೇವ್ ಮಾಡ್ಕೊಳ್ಳೋ ಟಾಸ್ಕ್ ಇರುತ್ತಲ್ಲ, ಅದರಲ್ಲೂ ಕೂಡ ಎತ್ತಿ ಬಿಸಾಕಿದ್ರು. ಇಲ್ಲಿ ರಜತ್ ಅವರಂತೂ ಸುಮ್ಮನೆ ಇರೋಂಥ ವ್ಯಕ್ತಿ ಅಲ್ಲ. ಸೊ ಅಂದರೆ ಇನ್ಫ್ಯಾಕ್ಟ್ ಏನು ಗೊತ್ತಾ, ತಂಡಗಳು ಕೂಡ ತುಂಬ ಚೆನ್ನಾಗಿ ಫಾರ್ಮ್ ಮಾಡಿದ್ದಾರೆ ಬಿಗ್ ಬಾಸ್ ಅವರು. ಅಂದರೆ ಉಗ್ರಂ ಮಂಜು ಅವ್ರ ತಂಡದಲ್ಲಿ ತ್ರಿವಿಕ್ರಮ್ ಇದ್ದಾರೆ, ಧನರಾಜ್ ಉಗ್ರಂ ಮಂಜು ಈ 3 ಜನ ಆಗ್ತಾರೆ. ಅದಾದಮೇಲೆ ಮೋಕ್ಷದವ್ರ ತಂಡದಲ್ಲೂ ಕೂಡ ರಜತ್ ಮತ್ತು ಹನುಮಂತ ಇದ್ದಾರೆ. ಸೊ ಫಿಸಿಕಲಿ ತುಂಬ ಫಿಟ್ ಆಗಿರುವಂಥ ಒಂದು ಕಾಂಪಿಟೇಷನ್ ಆಗುತ್ತೆ ಇದು. ಗೈಸ್ ಇಲ್ಲಿ ಇನ್ನೂ ಒಂದು ಏನು ಗೊತ್ತಾ, ರಾಜರಿರುವಂಥ ಉಗ್ರಂ ಮಂಜು ಅವರು ಆಟ ಆಡೋ ಹಾಗಿಲ್ಲ, ಮತ್ತು ರಾಣಿ ಇರುವಂಥ ಮುಕ್ಷಿತ್ ಅವರು ಕೂಡ ಆಡೋ ಹಾಗಿಲ್ಲ. ಅದಕ್ಕೇನೆ ಮಾತುಗಳು ಅಂತ ಬಂದಾಗ ಮುಕ್ಷಿತ್ ಅವರು ಕೂಡ ಫಸ್ಟ್ ಹೇಳ್ತಾರೆ. ಅಂದರೆ ಯಾರು ಕೂಡ ಮೈ ಮೇಲೆ ಬೀಳಿ ಅಂತ ಅವರು ಫಸ್ಟ್ ಹೇಳೋದು ಮಾತನ್ನ ಟಾಸ್ಕ್ ಆಡುವಾಗಲೇ. ಸೊ ಇಲ್ಲಿ ಗೊತ್ತಾಗೋದು ಡೆಫಿನೆಟ್ಲಿ ಉಗ್ರಂ ಮಂಜು ತಂಡದವರೇ ಅಂದರೆ ಫಸ್ಟ್ ಒಂದು ಮೂವ್ ಮಾಡಿರೋದು, ಫಿಸಿಕಲಿ ಮೂವ್ ಮಾಡಿರೋದು ಅಂತ. ಆಮೇಲಿಂದ ರಜತ್ ಅವರಂತರೂ ರಜತ್ ಅವ್ರ ತಲೆ ಔಟೇ ಆಗಿಬಿಡುತ್ತೆ. ಇನ್ಫ್ಯಾಕ್ಟ್ ಅಲ್ಲಿ ನೋಡಿದ್ರೆ ನೀವು ಅಂದರೆ ಏನು ಗೊತ್ತಾ, ಟೇಬಲ್ ಕೆಳಗಡೆ ಅಥವಾ ಟೇಬಲ್ ಮೇಲ್ಗಡೆ ಅಥವಾ ಏನೋದ ಒಂದು ಮಣ್ಣಿಂದ ಮಾಡಿರೋಂಥ ಸ್ವಲ್ಪ ವಸ್ತುಗಳನ್ನ ಇಟ್ಟಿರ್ತಾರೆ ಅಲ್ಲಿ. ಇನ್ಫ್ಯಾಕ್ಟ್ ಹೆಣ್ಮಕ್ಳನ್ನ ಹಿಡ್ಕೊಂಡಿದ್ರು ಕೂಡ ಟೇಬಲ್ನ ಎತ್ತಿ ಬಿಸಾಕ್ತಾರೆ ಟೇಬಲ್ನ ರಜತ್ ಅವರು. ಅದು ಸ್ವಲ್ಪ ಅಂದರೆ ಏನು ಗೊತ್ತಾ, ಹೆಣ್ಮಕ್ಳ ಮೇಲೆ ಆ ರೀತಿ ಮಾಡಿದ್ದು ಸ್ವಲ್ಪ ತಪ್ಪು ಅನ್ನಿಸ್ತು. ಬಟ್ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಹೈಪ್ ಆಗಿರ್ತಾರೆ, ಡೆಫಿನೆಟ್ಲಿ ಆ ರೀತಿ ಮೂವ್ಗಳನ್ನ ಮಾಡ್ತಾರೆ. ಅದು ತಪ್ಪು ಅಂತ ಕೂಡ ಹೇಳಕ್ಕೆ ಬರಲ್ಲ, ಯಾಕಂದರೆ ಬಿಗ್ ಬಾಸ್ ಅವರು ಟಾಸ್ಕ್ನ ಮಾಡಿರೋದು ಅದೇ ರೀತಿ ಕ್ರಿಯೇಟ್ ಮಾಡಿರೋದು. ಕೇಳಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು? ನಿಮ್ಮ ಪ್ರಕಾರ ತಪ್ಪು ರಜತ್ ಅವರ ಅಥವಾ ತ್ರಿವಿಕ್ರಮ್ ಅವರ ಅಥವಾ ಉಗ್ರಂ ಮಂಜು ಅವರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ರೀತಿಗೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಮೊದಲೇ ನೋಡೋಣ ಯಾರಿಗೆ ಜಾಸ್ತಿ ಜನ ಫ್ಯಾನ್ಸ್ ಇರ್ತೀರ ಅಂದ್ಬಿಟ್ಟು. ಸೊ ಅದಾದಮೇಲೆ ಗೈಸ್ ಅಂದರೆ ಗೋಮುಖ ವ್ಯಾಘ್ರ ಯಾರು ಅಂತ ನಾನು ಕಮೆಂಟ್ ಮಾಡಿ ಹೇಳಿದ್ದೆ. ಸೊ ಅಂದರೆ ತುಂಬ ಜನ ಕಮೆಂಟ್ ಮಾಡಿದರು. ಅದು ಬಂದು ತ್ರಿವಿಕ್ರಮ್ ಅವರೇ ಅಂತ. ಅದೇ ರೀತಿ 2 ತಲೆ ನಾಗರಾವು ಕೂಡ ಮುಕ್ಷಿತ್ ಅವರು ಕರೆಕ್ಟಾಗಿ ಕೊಟ್ಟಿದ್ದಾರೆ ಅಂತ ಕೂಡ ರಿಪ್ಲೈ ಮಾಡಿದ್ದಾರೆ. ಸೊ ಅದೇ ರೀತಿ ಇನ್ನೊಂದು ಟೈಮ್ ಕೂಡ ಕಮೆಂಟ್ ಮಾಡಿ ನೋಡೋಣ ಗೋಮುಖ ವ್ಯಾಘ್ರ ಯಾರು ಮತ್ತು 2 ತಲೆ ನಾಗರಾವು ಯಾರು ಅಂತ. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋ ಬಂದಾಗ ಸೊ ಡೆಫಿನೆಟ್ಲಿ ಇನ್ನೊಂದು ಅಂದರೆ ಅಪ್ಡೇಟ್ ಮಾಡ್ಬಿಟ್ಟು ಹಾಕ್ತೇನಂತೆ. ಗೈಸ್ ಅದೇ ರೀತಿ ಅಂದರೆ ಇವತ್ತು ಗುರುವಾರ ಆಗಿರೋ ಕಾರಣ ಅಂದರೆ ವೋಟಿಂಗ್ ಲೈನ್ಸ್ ಕೂಡ ಓಪನ್ ಆಗಿದೆ ನಿನ್ನೆ ಒಂದು ದಿನದಲ್ಲಿ. ಸೊ ಯಾರು ನಾಮಿನೇಟ್ ಗುರುವಾರ ಎಷ್ಟು ಓಟ್ಗಳು ಬಿತ್ತಿದೆ ಅವ್ರಿಗೆ ಅದನ್ನು ಕೂಡ ಒಂದು ವೀಡಿಯೋ ಮಾಡ್ಬಿಟ್ಟು ಹಾಕ್ತೇನಂತೆ. ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋಲಿ. ಬಾಯ್.